ನಾನು ಮತ್ತೊಮ್ಮೆ ನಮ್ಮ ಮಾಧ್ಯಮದ ಮುಖಾಂತರ 4ನೇ ಬಾರಿಗೆ ಸಂಸತ್ ಸದಸ್ಯನಾಗಿ ಇವತ್ತು ದೆಹಲಿಗೆ ಬರೋ ರೀತಿಯಲ್ಲಿ ಇದು ನನಗೆ ಆಶೀರ್ವಾದ ಮಾಡಿದಂಥ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕಾರ್ಯಕರ್ತರಿಗೆ ತಮ್ಮ ಮುಖಾಂತರ ಮತ್ತೊಮ್ಮೆ ನಾನು ಕೃತಜ್ಞತೆ ತಿಳಿಸ್ತೀನಿ. ತಮಗೆಲ್ಲರೂ ಕೂಡ ಗೊತ್ತಿದೆ, ನಾಳೆ ಬೆಳಗ್ಗೆ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಇರೋದ್ರಿಂದ ಎಲ್ಲ ಸಂಸತ್ ಸದಸ್ಯರು ಕೂಡ ಇವತ್ತು ರಾತ್ರಿ ಒಳಗೆ ದೆಹಲಿಯನ್ನು ಬರಬೇಕು ಅಂತೇಳಿ ಒಂದು ಪಕ್ಷದ ಒಂದು ಸಂದೇಶ ಇತ್ತು. ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ, ರಾಜಕಾರಣಿಗಳಿಗೆ ಒಂದು ಚುನಾಯಿತ ಪ್ರತಿನಿಧಿಗಿಂತ ದೊಡ್ಡ ಸ್ಥಾನ ಯಾವುದೂ ಕೂಡ ಇಲ್ಲ. ಹಾಗಾಗಿ ಇವತ್ತು ನನಗೆ 4ನೇ ಬಾರಿಗೆ ಇವತ್ತು ಸಂಸತ್ತಿನಾಗ ಆಶೀರ್ವಾದ ಮಾಡಿದಾಗ ನನಗೆ ತೃಪ್ತಿ ಇದೆ. ಇದ್ರ ಮೇಲೆ ಪಕ್ಷ ಏನು ಜವಾಬ್ದಾರಿ ತೆಗೆದುಕೊಂಡ್ರು, ಏನೇನು ಕೊಡ್ತಾ ಆ ಸಂದರ್ಭದಲ್ಲಿ ಸ್ವೀಕಾರ ಮಾಡಿ ಕೆಲಸ ಮಾಡ್ಕೊತ ಬಂದಿದ್ದೀನಿ. ಆದರೆ ಈ ಬಾರಿ ನಂದು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ, ಯಾಕೆಂದರೆ ಮಲೆನಾಡು ಅನೇಕ ಸಮಸ್ಯೆಗಳನ್ನು ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಶಾಶ್ವತವಾದಂಥ ಪರಿಹಾರ ಸಿಗಬೇಕಾಗಿದೆ. ಅದು ಶರಾವತಿ ಇರ್ಬೋದು, ಅದು ಬಗೂರುಕುಂ ಇರ್ಬೋದು, ಈ ರೀತಿ ಅನೇಕ ಶಾಶ್ವತವಾದಂಥ ಅದು ವಿಚಾರಗಳ ಬಗ್ಗೆ ಈ ಬಾರಿ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ. ಆ ದಿಕ್ಕಲ್ಲಿ ನನ್ನ ಆದ್ಯತೆ ಈ ಬಾರಿ ಒಂದು ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡುವಂಥ ವಿಚಾರಗಳು ಇರ್ಬೋದು. ಇಂಡಸ್ಟ್ರಿಯಲೈಸೇಷನ್ ಆಗಲಿಕ್ಕೆ ಅವತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ಶುರುವಾದಂಥ ಎಲ್ಲ ಇಂಡಸ್ಟ್ರಿಗಳು ಇವತ್ತು ಮುಚ್ಚೋಗಿದ್ದಾವೆ, ರೀಸ್ಟಾರ್ಟ್ ಆಗಬೇಕಾಗಿದೆ. ಈ ರೀತಿ ಅನೇಕ ಸವಾಲುಗಳನ್ನು ಇಟ್ಕೊಂಡು ಜನ ಇವತ್ತು ಆಶೀರ್ವಾದ ಮಾಡಿದಾಗ ಅವರ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡಬೇಕು ನನ್ನ ಕರ್ತವ್ಯ ಇದೆ. ಆ ದಿಕ್ಕಲ್ಲಿ ನನ್ನ ಯೋಗ ಇವತ್ತು, ಯಾಕೆಂದರೆ ಸ್ವಾತಂತ್ರ್ಯ ನಂತರ ಒಂದು ಕಾಂಗ್ರೆಸ್ಸೇತರ ರಾಜಕೀಯ ಪಕ್ಷ 3ನೇ ಬಾರಿಗೆ ಸತತವಾಗಿ NDA BJPಯ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿದ್ದಾರೆ. ಹಾಗೆ ನಂಗೆ ವಿಶ್ವಾಸ ಇದೆ, ಅವರ ಸಹಕಾರದಿಂದ ನನ್ನ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿ ಸಮಸ್ಯೆಗಳನ್ನು ಬಗೆಹರಿಸೋ ದಿಕ್ಕಿನಲ್ಲಿ ಒಂದು ಸೇತುವೆಯಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀನಿ ಸರ್. ಕಳೆದ ಬಾರಿ ಕೂಡ ನಿಮ್ಮ ಹೆಸರು ಕೇಳಿ ಬಂದಿತ್ತು, ಅಂದ್ರೆ ಸಚಿವ ಸಂಪುಟಕ್ಕೆ ಸೇರ್ತಾರೆ, ಹಾಗೆ ಹೋಯ್ತು, ಇವೆಲ್ಲವೂ ಕೂಡ ನೋಡಿದ್ವಿ. ಆದ್ರೆ ಕಳೆದ 5 ವರ್ಷದಲ್ಲಿ ಅದಾಗಲಿಲ್ಲ. ಈ ಬಾರಿ ನಿರೀಕ್ಷೆ ಇಟ್ಕೋಬೋದಾ ಸರ್? ನನ್ನಂಥ ಎಷ್ಟೋ ಜನ ಲಕ್ಷಗಟ್ಟಲೆ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಾನು ಒಬ್ಬ ಅದಲ್ಲಿ ಕಾರ್ಯಕರ್ತ. ಅದು ಅಲ್ಲಿ ಎಲ್ಲರೂ ಮೀರಿ ನನಗೆ ಈ ಸತಿ 4ನೇ ಬಾರಿ ಸ್ಪರ್ಧೆ ಮಾಡುವಂಥ ಅವಕಾಶ ನನಗೆ ಕೊಟ್ಟಾಗ ಅದ್ರ ಬಗ್ಗೆ ನಂಗೆ ತೃಪ್ತಿ ಇದೆ ಸರ್. ಹಾಗಾಗಿ ಮುಂದಿನ ಆಗೋಗಳ ಬಗ್ಗೆ ಈಗ ನಾವು ಯಾರು ಕೂಡ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ಪಕ್ಷ ಇವತ್ತು ಏನು ಕೊಟ್ಟು ನಂಗೆ ಸಂತೃಪ್ತಿ ಇದೆ. ಮುಂದೆ ಪಕ್ಷ ಏನಾದರೂ ಇನ್ನೊಂದು ಜವಾಬ್ದಾರಿಗಳನ್ನು ಹೆಚ್ಚಿಗೆ ಕೊಟ್ಟಾಗ ಅದನ್ನು ಕೂಡ ನಿಭಾಯಿಸುವಂಥ ಶಕ್ತಿ ದೇವ್ರು ನಂಗೆ ಕೊಟ್ಟಿದ್ದಾನೆ, ಮಾಡ್ಕೊಂಡು ಹೋಗುವಂಥ ಪ್ರಯತ್ನ. ನಿಮ್ಮ ಅಭಿಪ್ರಾಯ ಸರ್, ನಿಮ್ಮ ನಿರೀಕ್ಷೆ? ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ. ಯಾಕೆಂದರೆ ನಾವು ನಿರೀಕ್ಷೆ ಮಾಡಿದ ಎಲ್ಲದೂ ಕೂಡ ಇಸ್ಕೊಳ್ಲಿಕ್ಕೂ ಆಗಲ್ಲ. ಆದರೆ ಯಾಕೆಂದರೆ ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರುಗಳು ಕೂತ್ಕೊಂಡು ಮತ್ತು ವಿಶೇಷವಾಗಿ ಇವತ್ತು ಸುಮಾರು 8ರಿಂದ 10 ಇತರೆ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ನಮ್ಮ ಕೇಂದ್ರೀಯ ನಾಯಕರುಗಳಿಗಿರುತ್ತೆ. ಈ ಸಂದರ್ಭದಲ್ಲಿ ಮನೆ ಮಕ್ಕಳಾಗಿ BJPಯ ಕಾರ್ಯಕರ್ತರಾಗಿ ಸಹಕಾರ ಕೈ ಜೋಡಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಈಶ್ವರಪ್ಪನವ್ರು ನಿಮ್ಮ ವಿರುದ್ಧ ನಿಂತಿದ್ರು, ಮಾತನಾಡ್ತಿದ್ರು, ಗೆಲ್ತೀನಿ, ರಾಘವೇಂದ್ರ ಅವರಿಗೆ ಸೋಲಿನ ಭಯ ಕಾಡ್ತಿದೆ ಅಂತ ಚುನಾವಣಾ ಪೂರ್ವ ಅವ್ರು ಅಷ್ಟೇ ಮಾತಾಡಿದ್ರು ತೊಂದರೆ ಇದ್ದಿಲ್ಲ. ಎಲ್ಲ ರೀತಿಯಂಥ ಭಾಷೆಗಳನ್ನು ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನು ನಮ್ಮ ಕುಟುಂಬದ ಪರವಾಗಿ ನನಗಿರ್ಬೋದು, ರಾಜ್ಯಾಧ್ಯಕ್ಷ ಇರ್ಬೋದು, ಪಕ್ಷದ ಕಾರ್ಯಕರ್ತರಿಗಿರ್ಬೋದು, ಈ ರೀತಿ ಎಲ್ಲ ಭಾಷೆಗಳನ್ನು ಉಪಯೋಗಿಸಿದ್ದಾರೆ. ಈವನ್ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿ ಕಡೆಯಿಂದ ಕೂಡ ಮುಂದೆ ಆಫ್ಟರ್ ದಿಸ್ ಎಲೆಕ್ಷನ್ ಏನು ಮಾಡ್ತೀವಿ ಅನ್ನೋ ಚರ್ಚೆಗಿಂತ ವೈಯಕ್ತಿಕ ಟೀಕೆ ಟಿಪ್ಪಣಿಗೆ ಸೀಮಿತ ಆಯ್ತು ಮೊನ್ನೆ ಎಲೆಕ್ಷನು. ಆದರೆ ಒಂದು ಚಕಾರನೂ ಎತ್ತೆ ನಾನು ಚುನಾವಣೆಯನ್ನು ಮುಗಿಸ್ಕೊಂಡು ಬಂದಿದ್ದೀನಿ. ಆದರೆ ಈಗೂ ಕೂಡ ನಾನು ಹೇಳ್ತೀನಿ, ಇವತ್ತು ಮಳೆಯ ಒಂದು ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಮಳೆ ಆಗ್ತಾ ಇಲ್ಲ. ಮಲೆನಾಡಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಕೋಡ್ ಆಫ್ ಕಂಡಕ್ಟು ಈ ಎಲೆಕ್ಷನ್ ಇದರಿಂದ ಸುಮಾರು 1 ತಿಂಗಳು ಸರ್ಕಾರದ ಯಾವುದೇ ಕಚೇರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ. ಹಾಗೆ ಈಗಲಾದರೂ ಕೂಡ ಆ ಟೀಕೆ ಟಿಪ್ಪಣಿಗಳೆಲ್ಲ ಬಿಟ್ಟು ರಾಜ್ಯ ಸರ್ಕಾರ ನಿಂದಿದೆ, ಕೇಂದ್ರ ಸರ್ಕಾರ ಮೋದಿಜಿಯವರಿದ್ದಾರೆ, ಒಟ್ಟಾಗಿ ಒಂದಾಗಿ ಬಡವರು ಕಣ್ಣೀರು ಒರೆಸುವಂಥ ದಿಕ್ಕಿನಲ್ಲಿ ಗಮನ ಕೊಡಬೇಕೇ ಹೊರತು ಇನ್ನಾದರೂ ಕೂಡ ಈ ವೈಯಕ್ತಿಕ
ಟೀಕೆ ಟಿಪ್ಪಣಿ ಬಿಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ. ನೀವೊಂದು ಮಾತು ಹೇಳಿದ್ರಿ ಸರ್, ರಾಜ್ಯ ಸರ್ಕಾರ ನಿಮ್ದಿದೆ ಅಂತ. ಅಂದ್ರೆ ಈಶ್ವರಪ್ಪನವರು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತಾನೆ? ಹಾಂ, ನಾನು ಈಶ್ವರಪ್ಪನವ್ರ ಬಗ್ಗೆ ಮಾತಾಡಲ್ಲ. ಇನ್ಕ್ಲೂಡಿಂಗ್ ಗೌರವ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಉಸ್ತುವಾರಿ ಸಚಿವರು ಸ್ವತಃ ಕುಟುಂಬದಿಂದ ಒಬ್ಬರು ಸದಸ್ಯ ಸ್ಪರ್ಧೆ ಮಾಡಿದರು. ಆಯಿತು, ಚುನಾವಣೆ ಅಂದಮೇಲೆ ಎಲ್ಲ ರೀತಿಯ ಚರ್ಚೆ ಆಗಿರುತ್ತೆ. ಇಲ್ಲಿ ಬಿಟ್ಟು ಎಲ್ಲ ಒಟ್ಟಾಗಿ ಸೇರಿ ಆ ಕ್ಷೇತ್ರದ ಅಭಿವೃದ್ಧಿ ತೀರ ಎಳಿಬೇಕು ಅಂತ ನಾನು ವಿನಂತಿ. ಸರ್, ನಾನೊಬ್ಬ ಸಂಸದ ಸದಸ್ಯ ಅಷ್ಟೇ, ನನ್ನ ಪಕ್ಷದ ಬೇರೆ ಯಾವುದೇ ನನ್ನ ಜವಾಬ್ದಾರಿ ನಂದಿಲ್ಲ. ಆ ಚಿಂತನೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರೀಯ ಮಟ್ಟದ ಚಿಂತನೆಯನ್ನು ಮಾಡ್ತಾರೆ ಸರ್. ನಾಗೇಂದ್ರ ಅವ್ರ ತಲೆದಂಡ ಆಗಿದೆ, ಬಿಜೆಪಿ ಹೋರಾಟ ಮಾಡ್ತಾ ಇತ್ತು ಸರ್. ಒಂದು ತಮಗೆ ಗೊತ್ತಿರ್ಬೋದು, ಈ ಸರ್ಕಾರ ಬಂದಾಗಿಂದ SCP TSP ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರಿಗೆ ಸಿಗಬೇಕಂತ ಅನುದಾನವನ್ನು ಬೇರೆ ಅವ್ರ ಗ್ಯಾರಂಟಿ ಕಾರ್ಯಕ್ರಮ ಉಪಯೋಗಿಸ್ಕೊಂಡು ಖಾಲಿ ಮಾಡುವಂಥ ಪ್ರಯತ್ನ ಮಾಡಿದ್ರು. ಈಗ ಅದೇ ವಾಲ್ಮೀಕಿ ನಿಗಮದ ಹಣವನ್ನು ಈ ರೀತಿ ಚೆಕ್ಕಿನ ಮುಖಾಂತರ ಅನ್ನೋನ್ ಅಕೌಂಟ್ಗಳನ್ನು ಓಪನ್ ಮಾಡಿ ಈ ರೀತಿ ಟ್ರಾನ್ಸ್ಫರ್ ಮಾಡೋಂಥ ಪ್ರಯತ್ನ. ನಮ್ಮ ಶಿವಮೊಗ್ಗದ ಒಬ್ಬ ಸರ್ಕಾರಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಕುಟುಂಬದವ್ರು ಇವತ್ತು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಸಣ್ಣ ಮೂರು ಜನ ಮಕ್ಕಳಿದ್ದಾರೆ. ಇಂಥ ಒಂದು ಅದಕ್ಕಿಂತ ದೊಡ್ಡದಾಗಿ ಭ್ರಷ್ಟಾಚಾರ ಈ ಪರಿಶಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಥ ಅನುದಾನವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಕೇವಲ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡ್ರೆ ಬೀಸೋದೊಂಡಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು CBI ತನಿಖೆ ಆಗಬೇಕು. ಮತ್ತು ಕೇವಲ ಇದು ಗೌರಂತ ನಾಗೇಂದ್ರ ಅವ್ರ ಮಟ್ಟದಲ್ಲಿ ಆಗಿದೆ ಅಂತ ನಂಗೆ ಅನಿಸ್ತಾ ಇಲ್ಲ. ಇದು ಇನ್ನೂ ಮೇಲ್ಮಟ್ಟದಲ್ಲಿ ಇದು ಆಗಿರೋದ್ರಿಂದ ಇದು ನಿಮಗೆ ಪ್ರಾಮಾಣಿಕತೆ ಇದ್ದರೆ ಇದನ್ನು CBIಗೆ ವಹಿಸ್ಕೊಡ್ಬೇಕು. ಅಲ್ಲಿ ಸರಿಯಾದ ರೀತಿಯಿಂದ ತನಿಖೆಯಾಗಿ ಇದರಲ್ಲಿ ಕಾರಣಕರ್ತರಾದಂಥ ಎಲ್ಲರೂ ಕೂಡ ಇದಕ್ಕೆ ತಲೆದಂಡ ಆಗಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊತೀವಿ ಸರ್. ಥ್ಯಾಂಕ್ ಯು ಮಚ್ ಸರ್. ಥ್ಯಾಂಕ್ ಯು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.